HGA ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಒಂದು ಸಣ್ಣ ಅವಧಿ, ಕೇವಲ 5 ವರ್ಷಗಳು ಇಡೀ ಹೋರಾಟದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಟ್ಟು. ಅದು 1927ರಿಂದ 1932ರ ನಡುವೆ ನಡೆದ ಕಥೆ. ಹಾಗಾದ್ರೆ ಆ ನಿರ್ಣಾಯಕ ಘಟನೆಗಳು ಯಾವುವು? ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದಲೂ ತುಂಬಾನೇ ಮುಖ್ಯವಾಗಿರೋ ಈ ವಿಷಯವನ್ನ ಇವತ್ತು ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಈ ವಿವರಣೆಗಳು ಎಲ್ಲರಿಗೂ ಉಪಯೋಗ ಆಗ್ತಿದೆ ಅನ್ಸಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ. ಮುಂದಿನ ಎಲ್ಲಾ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗಾದ್ರೆ ಆ 5 ವರ್ಷಗಳಲ್ಲಿ ನಡೆದ ಆ ಘಟನೆಗಳೇನಾವು? ಒಂದು ಘಟನೆ ಮತ್ತೊಂದಕ್ಕೆ ಹೇಗೆ ಕಾರಣವಾಯಿತು? ಆ ಡೊಮಿನೋ ಎಫೆಕ್ಟ್ ಹೇಗಿತ್ತು ಅಂತ ಇವತ್ತು ನಾವು ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ ಬನ್ನಿ. ಸರಿ, ನಮ್ಮ ಕಥೆ ಶುರುವಾಗೋದೇ 1927ರಿಂದ. ಈ ಡೊಮಿನೋ ಸರಣಿಯ ಮೊದಲ ಕಲ್ಲು ಅಂದ್ರೆ ಸೈಮನ್ ಆಯೋಗ. ಇದು ಭಾರತೀಯರ ಸ್ವಾಭಿಮಾನಕ್ಕೆ ದೊಡ್ಡ ಪೆಟ್ಟು ಕೊಟ್ಟ ಒಂದು ವಿವಾದಾತ್ಮಕ ಆಯೋಗವಾಗಿತ್ತು. ಅಂದ್ಹಾಗೆ ಈ ಸೈಮನ್ ಆಯೋಗ ಅಂದ್ರೆ ಏನಪ್ಪ? ಸಿಂಪಲ್ ಆಗಿ ಹೇಳೋದಾದ್ರೆ 1919ರಲ್ಲಿ ಬ್ರಿಟಿಷರು ತಂದಿದ್ದ ಒಂದು ಕಾನೂನಿತ್ತಲ್ವಾ, ಅದು ಹೇಗೆ ಕೆಲಸ ಮಾಡ್ತಿದೆ ಅಂತ ನೋಡಕ್ಕೆ ಮತ್ತೆ ಮುಂದೆ ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂತ ಸಲಹೆ ಕೊಡಕ್ಕೆ ಬ್ರಿಟಿಷ್ ಸರ್ಕಾರ ಕಳಿಸಿದ ಒಂದು ಕಮಿಟಿ ಇದು. ಇದನ್ನ 1927ರಲ್ಲಿ ಲಾರ್ಡ್ ಇರ್ವಿನ್ ವೈಸ್ರಾಯ್ ಆಗಿದ್ದಾಗ ರಚಿಸಲಾಯಿತು. ಈ ಹೆಸರು, ವರ್ಷ ಎರಡೂ ಪರೀಕ್ಷೆ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಯಾಕಿಷ್ಟೊಂದು ವಿರೋಧ ಬಂತು? ಯಾಕೆ ಇಡೀ ದೇಶವೇ ಇದನ್ನ ತಿರಸ್ಕರಿಸ್ತು? ಕಾರಣ ಒಂದೇ ಒಂದು, ಆದ್ರೆ ಬಹಳ ಮುಖ್ಯವಾದ ಕಾರಣ. ಅದರಲ್ಲಿ ಒಬ್ಬೇ ಒಬ್ಬ ಭಾರತೀಯರಿರಲಿಲ್ಲ. ಅಂದ್ರೆ ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡೋ ಕಮಿಟಿಯಲ್ಲಿ ಭಾರತೀಯರಿಗೆ ಜಾಗ ಇಲ್ಲ ಅನ್ನೋದು ಎಲ್ರಿಗೂ ಆದ ದೊಡ್ಡ ಅವಮಾನ ಅಂತ ಅನಿಸ್ತು. ಅದಕ್ಕೆ ನೋಡಿ, ಕಾಂಗ್ರೆಸ್, ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ ಎಲ್ಲ ದೊಡ್ಡ ಪಕ್ಷಗಳು ಒಟ್ಟಾಗಿ ಇದನ್ನ ಬಹಿಷ್ಕಾರ ಮಾಡಿದ್ವು. ನೋಡಿ, ಇದೇ ಪಾಯಿಂಟ್ ಮೇಲೆ PSI 2002 ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಸೈಮನ್ ಆಯೋಗದ ನೇಮಕಾತಿ ವಿರುದ್ಧ ರಾಷ್ಟ್ರೀಯವಾದಿಗಳು ಪ್ರತಿಭಟಿಸಲು ಕಾರಣ? ನಾವೀಗಷ್ಟೇ ಮಾತಾಡಿದ್ವಲ್ಲ, ಉತ್ತರ ಸ್ಪಷ್ಟವಾಗಿದೆ. ಆಯೋಗದಲ್ಲಿ ಭಾರತೀಯರು ಯಾರೂ ಇರಲಿಲ್ಲ ಅನ್ನೋದೇ ಮುಖ್ಯ ಕಾರಣ. ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಇಡೀ ದೇಶದಲ್ಲೆಲ್ಲ ಕೇಳ್ತಾ ಇತ್ತು. ಪ್ರತಿಭಟನೆಗಳು ತುಂಬನೇ ತೀವ್ರ ಆದವು. ದುರದೃಷ್ಟವಶಾತ್ ಲಾಹೋರ್ನಲ್ಲಿ ನಡೆದ ಒಂದು ಪ್ರತಿಭಟನೆಯಲ್ಲಿ ಪೊಲೀಸರು ಮಾಡಿದ ಲಾಠಿ ಚಾರ್ಜ್ನಲ್ಲಿ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ಅವರಿಗೆ ತೀವ್ರವಾದ ಪೆಟ್ಟಾಗಿ ನಂತರ ಅವರು ನಿಧನರಾದರು. ಇದು ಸ್ವಾತಂತ್ರ್ಯ ಹೋರಾಟದ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದ ಹಾಗೆ ಆಯಿತು. ಸೈಮನ್ ಆಯೋಗದಿಂದಾದ ಆ ಅವಮಾನ, ಆ ಕೋಪ ಸ್ವಾತಂತ್ರ್ಯ ಹೋರಾಟದ ಗುರಿಯನ್ನೇ ಬದಲಾಯಿಸಿಬಿಡ್ತು. ಅಲ್ಲಿವರೆಗೂ ಇದ್ದ ಬೇಡಿಕೆ ಬೇರೆ, ಆದರೆ ಈಗ ಒಂದು ಹೊಸ ದೃಢವಾದ ಗುರಿ ಮುಂದೆ ಬಂತು. ಅದೇ ಪೂರ್ಣ ಸ್ವರಾಜ್ಯ. ಈ ಸ್ಲೈಡ್ನ ನೋಡಿ. ಮೊದಲು ನಮ್ಮ ಬೇಡಿಕೆ ಡೊಮಿನಿಯನ್ ಸ್ಟೇಟಸ್ ಅಂತ ಇತ್ತು. ಅಂದ್ರೆ ಬ್ರಿಟಿಷರ ಆಡಳಿತದಲ್ಲೇ ನಮಗೂ ಸ್ವಲ್ಪ ಅಧಿಕಾರ ಕೊಡಿ ಅಂತ ಕೇಳೋದು. ಆದರೆ ಸೈಮನ್ ಆಯೋಗದ ಘಟನೆ ನಂತರ ಇಲ್ಲ, ಇದೂ ಸಾಕಾಗಲ್ಲ, ನಮಗೆ ಬೇಕಾಗಿರೋದು ಪೂರ್ಣ ಸ್ವರಾಜ್ಯ ಅಂತ ತೀರ್ಮಾನ ಆಯಿತು. ಅಂದ್ರೆ ಬ್ರಿಟಿಷರಿಂದ ಸಂಪೂರ್ಣ ಸ್ವಾತಂತ್ರ್ಯ, ಯಾವುದೇ ಷರತ್ತುಗಳಿಲ್ಲದೆ. ಇದೊಂದು ದೊಡ್ಡ ಬದಲಾವಣೆಯಾಗಿತ್ತು. ಈ ಒಂದು ಐತಿಹಾಸಿಕ ನಿರ್ಣಯವನ್ನ 1929ರಲ್ಲಿ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಿಸಲಾಯಿತು. ಆ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಜವಾಹರ್ಲಾಲ್ ನೆಹರು. ಅಷ್ಟೇ ಅಲ್ಲ, ಪ್ರತಿ ವರ್ಷ ಜನವರಿ 26ನ ಸ್ವಾತಂತ್ರ್ಯ ದಿನ ಅಂತ ಆಚರಿಸೋಣ ಅಂತಾನೂ ಅಲ್ಲೇ ನಿರ್ಧಾರ ಮಾಡಲಾಯಿತು. ನೋಡಿ, PSI 2017ರ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ ಇದು. 1929ರ ಭಾರತೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಉತ್ತರ ಜವಾಹರ್ಲಾಲ್ ನೆಹರು. ಇದರಿಂದ ಈ ಅಧಿವೇಶನ ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗುತ್ತೆ. ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡೋದೊಂದು, ಅದನ್ನ ಕಾರ್ಯರೂಪಕ್ಕೆ ತರೋದು ಇನ್ನೊಂದು ಅಲ್ವಾ? ಅದಕ್ಕಾಗಿ ಗಾಂಧೀಜಿಯವರು ಒಂದು ಅದ್ಭುತವಾದ ದಾರಿ ಹಿಡಿದ್ರು. ಸಾಮಾನ್ಯ ಜನರನ್ನ ಒಗ್ಗೂಡಿಸೋಕೆ ಬಹಳ ಸರಳವಾದ ಆದರೆ ತುಂಬಾನೇ ಶಕ್ತಿಶಾಲಿಯಾದ ಅಸ್ತ್ರವನ್ನ ಬಳಸಿದ್ರು. ಅದೇ ಉಪ್ಪಿನ ಸತ್ಯಾಗ್ರಹ, ಅಂದ್ರೆ ನಮ್ಮ ದಂಡಿಯಾತ್ರೆ. ಈ ಚಳುವಳಿ ಶುರುವಾದ ಶೈಲಿ ನೋಡೋಣ. ಗಾಂಧೀಜಿ ಯಾಕೆ ಉಪ್ಪನ್ನೇ ಆರಿಸ್ಕೊಂಡ್ರು? ಯೋಚನೆ ಮಾಡಿ. ಯಾಕಂದ್ರೆ ಉಪ್ಪು ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ಬ ಭಾರತೀಯನ ಜೀವನದ ಭಾಗವಾಗಿತ್ತು. ಮಾರ್ಚ್ 12, 1930ರಂದು ಸಬರ್ಮತಿಯಿಂದ ದಂಡಿ ಕಡೆಗೆ ನಡಿಗೆ ಶುರುವಾಯಿತು. ಉದ್ದೇಶ ಒಂದೇ, ಬ್ರಿಟಿಷರು ಹಾಕಿದ್ದ ಅನ್ಯಾಯಕಾರಿ ಉಪ್ಪಿನ ಕಾನೂನನ್ನ ಮುರಿಯೋದು. ಈ ಒಂದು ಸಣ್ಣ ಹೆಜ್ಜೆ ಇಡೀ ದೇಶದಲ್ಲಿ ಸವಿನಯ ಕಾನೂನುಭಂಗ ಚಳುವಳಿ ಅನ್ನೋ ದೊಡ್ಡ ಅಲೆಯನ್ನ ಸೃಷ್ಟಿ ಮಾಡಿತು. ವರ್ಡೇರ್ 2017 ಪರೀಕ್ಷೆಯಲ್ಲಿ ಕೇಳಿದ ಈ ಪ್ರಶ್ನೆ ನೋಡಿ. ಯಾವ ಸಾಮೂಹಿಕ ಚಳುವಳಿಯು ಮಹಾತ್ಮ ಗಾಂಧಿಯವರ ಪ್ರಖ್ಯಾತ ದಂಡಿಯಾತ್ರೆಯೊಂದಿಗೆ ಪ್ರಾರಂಭಗೊಂಡಿತು?
ಉತ್ತರ ನಾಗರಿಕ ಶಾಸನಭಂಗ ಚಳುವಳಿ ಅಥವಾ ಸವಿನಯ ಕಾನೂನು ಭಂಗ ಚಳುವಳಿ. ದಂಡಿಯಾತ್ರೆ ಅನ್ನೋದು ಬರೀ ಒಂದು ನಡಿಗೆಯಾಗಿರಲಿಲ್ಲ, ಅದು ಒಂದು ದೊಡ್ಡ ಚಳುವಳಿಯ ಮುನ್ನುಡಿಯಾಗಿತ್ತು. ಈ ಚಳುವಳಿ ಬರೀ ಗುಜರಾತ್ಗೆ ಸೀಮಿತ ಆಗಿರಲಿಲ್ಲ, ಇದು ಇಡೀ ದೇಶಕ್ಕೆ ಹಬ್ಬಿತ್ತು. ವಾಯುವ್ಯ ಗಡಿ ಪ್ರಾಂತ್ಯದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂದ್ರೆ ಗಡಿ ಗಾಂಧಿ ಅಂತಲೇ ಫೇಮಸ್ ಆದವರು ಇದರ ನೇತೃತ್ವ ವಹಿಸಿದ್ರು. ಕೇರಳದಲ್ಲಿ ಕೆ ಕೇಳಪ್ಪನ್, ಮತ್ತೆ ನಮ್ಮ ಕರ್ನಾಟಕದ ಕಥೆ ಕೇಳಿ, ಅಂಕೋಲಾದಲ್ಲಿ MP ನಾಡಕರ್ಣಿಯವರು ಈ ಸತ್ಯಾಗ್ರಹವನ್ನ ಮುನ್ನಡೆಸಿದ್ರು. ಅಂಕೋಲಾವನ್ನ ಕರ್ನಾಟಕದ ದಂಡಿ ಅಂತನೂ ಕರೀತಾರೆ. ಇಡೀ ದೇಶದಲ್ಲೇ ಈ ಚಳುವಳಿ ಹಬ್ಬದಾಗ ಬ್ರಿಟಿಷ್ ಸರ್ಕಾರಕ್ಕೆ ಬಿಸಿ ತಟ್ಟೋಕೆ ಶುರುವಾಯಿತು. ಸರಿ, ಹೀಗ್ಬಿಟ್ರೆ ಆಗಲ್ಲ, ಮಾತುಕತೆಗೆ ಬನ್ನಿ ಅಂತ ಭಾರತದ ನಾಯಕರನ್ನ ಲಂಡನ್ಗೆ ಕರೆದ್ರು. ಅಲ್ಲಿ ನಡೆದ ಸರಣಿ ಸಭೆಗಳನ್ನೇ ದುಂಡು ಮೇಜಿನ ಸಭೆಗಳು ಅಂತ ಕರೆಯೋದು. ಈ ಟೇಬಲ್ನ ಗಮನವಿಟ್ಟು ನೋಡಿ, ಇದು ಬಹಳ ಮುಖ್ಯ. 1930ರಲ್ಲಿ ನಡೆದ ಮೊದಲ ಸಭೆಗೆ ಕಾಂಗ್ರೆಸ್ ಹೋಗಲಿಲ್ಲ, ಯಾಕಂದ್ರೆ ಸವಿನಯ ಕಾನೂನುಭಂಗ ಚಳುವಳಿ ನಡೀತಾಯಿತು. ಆಮೇಲೆ 1931ರಲ್ಲಿ ಗಾಂಧಿ ಮತ್ತೆ ವೈಸ್ರಾಯ್ ಇರ್ವಿನ್ ಮಧ್ಯೆ ಒಂದು ಒಪ್ಪಂದ ಆಯಿತು. ಅದರ ಪ್ರಕಾರ ಚಳುವಳಿಯನ್ನ ನಿಲ್ಲಿಸಿ ಎರಡನೇ ಸಭೆಗೆ ಹೋಗೋಕೆ ಕಾಂಗ್ರೆಸ್ ಒಪ್ಪಿಕೊಳ್ತು. ಹಾಗಾಗಿ 1931ರ ಎರಡನೇ ಸಭೆಗೆ ಗಾಂಧೀಜಿ ಒಬ್ಬರೇ ಕಾಂಗ್ರೆಸ್ ಪ್ರತಿನಿಧಿಯಾಗಿ ಹೋದ್ರು. ಆದರೆ ಅಲ್ಲಿ ಮಾತುಕತೆ ಸರಿಯೋಗ್ಲಿಲ್ಲ. ಸೊ 1932ರ ಮೂರನೇ ಸಭೆನೂ ಕಾಂಗ್ರೆಸ್ ಬಹಿಷ್ಕಾರ ಮಾಡ್ತು. ಈ ದುಂಡು ಮೇಜಿನ ಸಭೆಗಳು ಅಂದಾಗ ಒಂದು ನಂಬರ್ 3 ಅನ್ನೋ ಸಂಖ್ಯೆ ಬಹಳಾನೇ ಇಂಪಾರ್ಟೆಂಟ್. ಯಾಕಿರ್ಬೋದು? ಈ ಸಂಖ್ಯೆ ಪರೀಕ್ಷೆಗಳಲ್ಲಿ ಪದೇ ಪದೇ ಬರೋ ಒಬ್ಬ ಪ್ರಮುಖ ವ್ಯಕ್ತಿಗೆ ಸಂಬಂಧಿಸಿದ್ದು. ಯಾಕಂದ್ರೆ BR ಅಂಬೇಡ್ಕರ್ ಅವರು 3 ಸಭೆಗಳಲ್ಲೂ ಭಾಗವಹಿಸಿದ್ರು. ಹೌದು, ದಲಿತ ವರ್ಗಗಳನ್ನ ಪ್ರತಿನಿಧಿಸುತ್ತಿದ್ದ ಅಂಬೇಡ್ಕರ್ ಅವರು ನಡೆದ ಎಲ್ಲಾ 3 ದುಂಡುಮೇಜಿನ ಸಭೆಗಳಲ್ಲಿ ಭಾಗವಹಿಸಿದ್ರು. ತಮ್ಮ ಸಮುದಾಯದ ಹಕ್ಕುಗಳಿಗಾಗಿ ಅವರಿಗಿದ್ದ ಬದ್ಧತೆಯನ್ನ ಇದು ತೋರಿಸುತ್ತೆ. ಇದ್ರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ನೋಡಿ. PSI KSIF 2012ರ ಪ್ರಶ್ನೆ ಇದು. ಎಲ್ಲಾ 3 ದುಂಡುಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದ್ದವರು ಯಾರು? ಉತ್ತರ ಒಂದೇ, BR ಅಂಬೇಡ್ಕರ್. ಇದನ್ನ ಮರಿಬೇಡಿ. ಆ ದುಂಡು ಮೇಜಿನ ಸಭೆಗಳಲ್ಲಿ ನಡೆದ ಚರ್ಚೆಗಳ ಒಂದು ನೇರ ಪರಿಣಾಮವೇ ನಮ್ಮ ಮುಂದಿನ ಘಟನೆ, ಪೂನಾ ಒಪ್ಪಂದ. ಇದು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾದ ಒಪ್ಪಂದ. ದುಂಡು ಮೇಜಿನ ಸಭೆ ಮುಗಿದ ಮೇಲೆ ಬ್ರಿಟಿಷರು ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರ ಕೊಡ್ತೀವಿ ಅಂದ್ರು. ಅಂದರೆ ದಲಿತ ಅಭ್ಯರ್ಥಿಗಳಿಗೆ ದಲಿತರೇ ವೋಟ್ ಹಾಕೋ ವ್ಯವಸ್ಥೆ. ಗಾಂಧೀಜಿಗೆ ಇದು ಸರಿ ಕಾಣಲಿಲ್ಲ. ಇದು ಹಿಂದೂ ಸಮಾಜವನ್ನ ಒಡೆದು ಹಾಕುತ್ತೆ ಅಂತ ವಿರೋಧಿಸಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು. ಕೊನೆಗೆ 1932ರಲ್ಲಿ ಗಾಂಧಿ ಮತ್ತು ಅಂಬೇಡ್ಕರ್ ಅವರ ನಡುವೆ ಒಂದು ಒಪ್ಪಂದ ಆಯಿತು. ಅದೇ ಪೂನಾ ಒಪ್ಪಂದ. ಇದರ ಪ್ರಕಾರ ಪ್ರತ್ಯೇಕ ಮತದಾನದ ಬದಲು ಎಲ್ಲರೂ ಒಟ್ಟಿಗೆ ಮತ ಹಾಕುವ ಜಂಟಿ ಮತಕ್ಷೇತ್ರಗಳಲ್ಲೇ ದಲಿತರಿಗೆ ನಿರ್ದಿಷ್ಟ ಸೀಟುಗಳನ್ನು ಮೀಸಲಿಡೋಕೆ ಒಪ್ಕೊಳ್ಳಲಾಯಿತು. ಸರಿ, ನಾವು ಇಷ್ಟೊತ್ತು ಮಾತಾಡಿದ್ದನ್ನೆಲ್ಲ ಒಂದೇ ಸ್ಲೈಡ್ನಲ್ಲಿ ಒಮ್ಮೆ ನೋಡೋಣ ಬನ್ನಿ. 1927ರಲ್ಲಿ ಸೈಮನ್ ಕಮಿಷನ್ ಬಂತು. ಆ ಕೋಪದಿಂದ 1929ರಲ್ಲಿ ಪೂರ್ಣ ಸ್ವರಾಜ್ಯದ ಗುರಿ ಬಂತು. ಅದನ್ನ ಸಾಧಿಸೋಕೆ 1930ರಲ್ಲಿ ದಂಡಿ ಯಾತ್ರೆ ಶುರುವಾಯಿತು. ಚಳುವಳಿ ತೀವ್ರವಾದಾಗ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಮತ್ತು ಕೊನೆಗೆ 1932ರಲ್ಲಿ ಪೂನಾ ಒಪ್ಪಂದ. ನೋಡ್ರ, ಒಂದು ಘಟನೆ ಇನ್ನೊಂದಕ್ಕೆ ಹೇಗೆ ದಾರಿ ಮಾಡಿಕೊಡ್ತು ಅಂತ. ಹಾಗಾದ್ರೆ ಈ ಕೇವಲ 5 ವರ್ಷಗಳ ಘಟನಾವಳಿಗಳು ಭಾರತದ ಸ್ವಾತಂತ್ರ್ಯದ ಕೊನೆಯ ಹಾದಿಯನ್ನೇ ಹೇಗೆ ನಿರ್ಧರಿಸಿದ್ವೋ? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿವರಣೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.